ನಮಸ್ಕಾರ ವೀಕ್ಷಕರೇ, ಎಲ್ಲ ಕಡೆ ಬಾಂಬೆ ಮಿಠಾಯಿ ಬ್ಯಾನು, ಗೋಬಿ ಬ್ಯಾನು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಐಟಮ್ಗಳು ಬ್ಯಾನ್ ಆಗ್ತಾ ಇದ್ದಾವೆ. ಏನು ಕಾರಣ ಬ್ಯಾನ್ ಆಗ್ತಾ ಇರೋದಕ್ಕೆ? ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳದೆ ನಾವು ಸುಮ್ಮನೆ ಬ್ಯಾನ್ ಅಂದರೆ ಅರ್ಥ ಇರೋದಿಲ್ಲ. ಕಾರಣ ಇಷ್ಟೇ, ಅದರಲ್ಲಿ ಬ್ಯಾನ್ ಆಗ್ತಾ ಇರೋದು ಗೋಬಿನಲ್ಲಿ ಅಜಿನೋಮೋಟೋ ಅಂತ ಒಂದು ಕೆಮಿಕಲ್ನ ಬಳಸ್ತಾರೆ. ನಮಗೆ ಟೇಸ್ಟ್ ಬರೋದಕ್ಕೋಸ್ಕರ, ನಾಲಿಗೆ ರುಚಿ ಬದಲಾಯಿಸೋದಕ್ಕೋಸ್ಕರ ಈ ಕೆಮಿಕಲ್ನ ಬಳಸ್ತಾರೆ. ಇದು ಉಪ್ಪಿನ ರೀತಿ ಇರುತ್ತೆ ನೋಡೋದಕ್ಕೆ, ಆದರೆ ಬಳಸಿದಾಗ ಟೇಸ್ಟ್ ಬೇರೆ ರೀತಿನೇ ಕೊಡುತ್ತೆ. ನಾಲಿಗೆಗೆ ಒಂದು ಹಿತವಾದ ರುಚಿ ಸಿಗೋದ್ರಿಂದ ಜನ ಗೋಬಿಗೆ ಅಷ್ಟೊಂದು ಅಟ್ರಾಕ್ಟ್ ಆಗ್ತಾರೆ. ಅದಕ್ಕೋಸ್ಕರನೇ ಈ ಕೆಮಿಕಲ್ ಬಳಸೋದ್ರಿಂದ ಕ್ಯಾನ್ಸರ್ ಕಾಯಿಲೆನೂ ಬರಬಹುದು. ಅದ್ರ ಜೊತೆಗೆ ಈ ಅಜಿನೋಮೋಟೋ ಬಳಸೋದ್ರಿಂದ ಏನೇನಾಗುತ್ತೆ ಅಂತ ನಾವು ಗೂಗಲಲ್ಲಿ ನೋಡಿ ತಿಳ್ಕೊಬಹುದು. ಈ ಅಜಿನೋಮೋಟೋನ MSG ಅಥವಾ ಮೋನೋಸೋಡಿಯಂ ಗ್ಲೂಕೋಮೇಟ್ ಅಂತ ಕರೀತಾರೆ. ಇದನ್ನ ಹೆಚ್ಚು ಕಡಿಮೆ ಚಿಲ್ಲಿ ಚಿಕನ್ನು, ಇನ್ನು ಪೆಪ್ಪರ್ ಚಿಕನ್ನು, ಈ ಚೈನೀಸ್ ಫಾಸ್ಟ್ ಫುಡ್ ಏನೇನಿರುತ್ತೆ, ನಾರ್ಮಲ್ ಆಗಿ ನೂಡಲ್ಸು, ಚೈನೀಸ್ ಫಾಸ್ಟ್ ಫುಡ್ ಅಲ್ಲಿ ಎಲ್ಲದರಲ್ಲೂ ಈ MSG ಅಂದ್ರೆ ನಮಗೆ ಗೊತ್ತಾಗಲ್ಲ. MSG ಅಂದ್ರೆ ಅಜಿನೋಮೋಟೋ ಅಂದ್ರೆ ಮಾತ್ರ ಗೊತ್ತಾಗುತ್ತೆ. ಈ ಕೆಮಿಕಲ್ನ ಬಳಸ್ತಾರೆ ಟೇಸ್ಟ್ಗೋಸ್ಕರ, ಜನರನ್ನ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ. ಇದರಿಂದ ಏನೇನಾಗುತ್ತೆ ಅನ್ನೋದನ್ನ ಕೂಡ ಕೆಲವಷ್ಟು ಇದರಲ್ಲಿ ತೋರಿಸ್ತಾರೆ. ಈ ಅಜಿನೋಮೋಟೋ ತಿನ್ನೋದ್ರಿಂದ, ಅಜಿನೋಮೋಟೋ ಬೇಡ, ಗೋಬಿ ತಿನ್ನೋದ್ರಿಂದ ಏನೇನಾಗುತ್ತೆ, ತಲೆನೋವು ಅನ್ನೋದು ಅವಾಗವಾಗ ಬರುತ್ತೆ. ಇನ್ನು ಫ್ಲಶಿಂಗು, ಚೆಸ್ಟ್ ಪೇನ್ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ. ಸ್ವೆಟಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಇನ್ನು ಬೇರೆ ಬೇರೆ ಕಾಯಿಲೆಗಳು ಬಂದು ಫೈನಲ್ ಆಗಿ ಕ್ಯಾನ್ಸರ್ ತನಕ ಕರ್ಕೊಂಡು ಹೋಗುತ್ತೆ ಈ ಕೆಮಿಕಲ್ಲು. ಅದಕ್ಕೋಸ್ಕರನೇ ಗೋಬಿ ಬ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಗೋಬಿನಲ್ಲಿ ಇನ್ನೊಂದು ಕೆಮಿಕಲ್ನ ಬಳಸ್ತಾರೆ, ಅದು ಬಂದು ಕಲರ್ಸು. ಈ ಆರ್ಟಿಫಿಷಿಯಲ್ ಕಲರ್ಸ್ ಬಳಸೋದ್ರಿಂದ ಗೋಬಿನಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಅಜಿನೋಮೋಟೋ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೋ ಅದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸು ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ. ಇದಕ್ಕೋಸ್ಕರನೇ ಈಗ ಬಾಂಬೆ ಮಿಠಾಯಿ ಕೂಡ ಬ್ಯಾನ್ ಆಗ್ತಾ ಇದೆ. ಎಷ್ಟೋ ಕಡೆ ಬಾಂಬೆ ಮಿಠಾಯಿನ ಬ್ಯಾನ್ ಮಾಡ್ತಾ ಇದೆ. ಅದರಲ್ಲಿ ಪಿಂಕ್ ಕಲರು, ಬ್ಲೂ ಕಲರು, ಯೆಲ್ಲೋ ಕಲರು ಕಲರ್ಸ್ನ ಬಳಸ್ತಾರೆ. ಈ ಕಲರ್ಸ್ ಸೈಡ್ ಇಂಪ್ಯಾಕ್ಟ್ ಏನು, ಸೈಡ್ ಎಫೆಕ್ಟ್ ಏನು ಅನ್ನೋದನ್ನ ತಿಳ್ಕೊಬೇಕು. ನಾವು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳಿ ಅದನ್ನ ತಿನ್ಬಿಡ್ತೀವಿ. ಬಟ್ ಆದ್ರೆ ಮಾಡಿರೋ ಶುಗರ್ ಇಂದನೇ ಆಗಿರ್ಬೋದು, ಶುಗರ್ ಕ್ಯಾಂಡಿ ಅಂತಾನು ಕರೀತಾರೆ. ಆದ್ರೆ ಅದರಲ್ಲಿರುವಂತಹ ಕಲರೇ ಮೇನ್ ಪ್ರಾಬ್ಲಮ್ ಇಲ್ಲಿ. ಕೆಲವಷ್ಟು ನ್ಯಾಚುರಲ್ ಕಲರ್ ಸಿಗುತ್ತೆ. ಆ ನ್ಯಾಚುರಲ್ ಕಲರ್ಸ್ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಜನ ಏನ್ ಮಾಡ್ತಾರೆ, ಆ ನ್ಯಾಚುರಲ್ ಕಲರ್ಸ್ನ ಬೈ ಮಾಡೋದಿಲ್ಲ. ಈಗ ನಾರ್ಮಲ್ ಆಗಿ ಸೇಲ್ ಮಾಡಬೇಕು ಜನಕ್ಕೆ ಅಂದ್ರೆ ನ್ಯಾಚುರಲ್ ಕಲರ್ಸ್ ಬೈ ಮಾಡಿದ್ರೆ ಇವ್ರಿಗೇನು ವರ್ಕೌಟ್ ಆಗೋದಿಲ್ಲ, ಅದ್ರಲ್ಲಿ ಯಾವುದು ಪ್ರಾಫಿಟ್ ಸಿಗೋದಿಲ್ಲ. ಏನ್ ಮಾಡ್ತಾರೆ, ಕಡಿಮೆ ಬೆಲೆಗೆ ಸಿಗೋ ಅಂತ ಕೆಲವಷ್ಟು ಕೆಮಿಕಲ್ಸ್ಗಳನ್ನ ಬಳಸ್ತಾರೆ. ಈಗ ನಾವು ಹೋಳಿ ಆಡುವಾಗ, ಮಾಮೂಲಿ ಹೋಳಿ ಹಬ್ಬದಲ್ಲಿ ಹೋಳಿ ಬಳಸ್ತೀವಲ್ಲ, ಆ ರೀತಿ ಬಣ್ಣಗಳನ್ನ ಬಳಸ್ತಾರೆ. ಈ ಬಣ್ಣಗಳಿಂದ ಕೂಡ ಕ್ಯಾನ್ಸರ್ ಅನ್ನೋದು ಬರಬಹುದು. ಅದು ತುಂಬಾ ಡೇಂಜರಸ್ ಕೆಮಿಕಲ್ಸ್ಗಳನ್ನ ಬಳಸ್ತಾರೆ. ಅದ್ರ ಬಗ್ಗೆ ಮಾಹಿತಿ ಇರೋದ್ರಿಂದನೇ ಚೆಕ್ ಮಾಡಿ, ಪ್ರಯೋಗಾಲಯದಲ್ಲೆಲ್ಲ ಚೆಕ್ ಮಾಡಿ ಈ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅಂಥದ್ದನ್ನೆಲ್ಲ ಬ್ಯಾನ್ ಮಾಡೋಣ ಅಂತ ಹೋಗ್ತಾ ಇರೋದು. ಗೋಬಿ ತಿನ್ಬೋದು, ಗೋಬಿ ತಿಂದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಆದರೆ ಅಜಿನೋಮೋಟೋ ಹಾಕಿರೋದು ಪ್ಲಸ್ ಕಲರ್ಸ್ ಹಾಕಿರುವಂಥ ಗೋಬಿ ತಿನ್ನೋದ್ರಿಂದ ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಅದರಲ್ಲಿ ಕೆಲವಷ್ಟು ಸಾಸ್ಗಳನ್ನ ಬಳಸ್ತಾರೆ. ಆ ಸಾಸ್ಗಳು ಕೂಡ ತುಂಬಾ ಕಳಪೆ ಮಟ್ಟದಾಗಿರುತ್ತೆ. ಅದರಿಂದ ಕೂಡ ಬೇರೆ ಬೇರೆ ಕಾಯಿಲೆಗಳು, ಅದರಲ್ಲೂ ಇವ್ರು ಹೇಳೋದೇನು ಅಂದರೆ ಅಗ್ರೆಸಿವ್ನೆಸ್ ಅನ್ನೋದು ಬರುತ್ತೆ. ಅಂದರೆ ಸಣ್ಣ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಈ ಗೋಬಿ ಆಗ್ಬೋದು, ಈ ಕಲರ್ಫುಲ್ ಐಟಮ್ಸ್ ತಿಂತಾ ಇದ್ರೆ ಮನುಷ್ಯನಿಗೆ ಕೋಪ ಅನ್ನೋದು, ನನಗಿದು ಬೇಕೇ ಬೇಕು ಅನ್ನೋದು, ಹಠ ಅನ್ನೋದು, ಅಗ್ರೆಸಿವ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಕಲರ್ಸ್ಗಳು. ಇದು ಸೈಂಟಿಸ್ಟ್ಗಳು ಸ್ಟಡಿ ಮಾಡಿ ತಿಳಿಸಿರುವಂಥ ವಿಷಯಗಳು. ಗೋಬಿ ತಿನ್ನೋದ್ರಿಂದ ರೆಗ್ಯುಲರ್ ಆಗಿ, ಈ ಕಲರ್ಫುಲ್ ಕ್ಯಾಂಡೀಸ್ ತಿನ್ನೋದ್ರಿಂದ, ಪ್ಲಸ್ ಈ ಕಾಟನ್ ಕ್ಯಾಂಡಿ, ಬಾಂಬೆ ಮಿಠಾಯಿ ಇಂಥದ್ದೆಲ್ಲ ತಿನ್ನೋದ್ರಿಂದ ಮನುಷ್ಯನಿಗೆ ಅಗ್ರೆಸಿವ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಅಂತ ಅಲ್ಲ, ಯಾವುದಕ್ಕೆ ಕಲರ್ ಬಳಸಿರ್ತಾರೋ ಆ ಐಟಮ್ಸ್ಗಳೆಲ್ಲ ತಿನ್ನೋದ್ರಿಂದ ಕೂಡ ಈ ಕಾಯಿಲೆಗಳು ಬರುತ್ತೆ. ಅದರಲ್ಲೂ ಇನ್ನು ಬೇರೆ ಬೇರೆ ಕಾಯಿಲೆಗಳು ಇವ್ರು ಹೇಳ್ತಾರೆ ಅಲರ್ಜೀಸ್ ಅನ್ನೋದು ಬರುತ್ತೆ. ಹೈಪರ್ ಆಕ್ಟಿವಿಟಿ ಆಗ್ತಾರೆ. ನಾರ್ಮಲ್ ಆಗಿ ಮಕ್ಕಳು ಕೆಲವಷ್ಟು ಆಕ್ಟಿವಿಟಿಗಳಲ್ಲಿ ನಾರ್ಮಲ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಆದರೆ ನಾವು ಇದನ್ನ ಕೂಡಿಸಿದಾಗ ಅವರು ಹೈಪರ್ ಆಕ್ಟಿವ್ ಆಗ್ತಾ ಹೋಗ್ತಾರೆ. ನಾರ್ಮಲ್ಗೆ ಏನಿರಬೇಕು ಆ ನಾಲೆಡ್ಜ್ಗಿಂತ ಜಾಸ್ತಿ ಆಕ್ಟಿವಿಟಿ ಇರೋದು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಫ್ಯಾಟಿ ಆಸಿಡ್ಸ್ ಇರುತ್ತೆ, ಸ್ಕಿನ್ ಇರಿಟೇಷನ್ ಅನ್ನೋದು, ಕಿಡ್ನೀಸ್ಗೆ ಎಫೆಕ್ಟು ಅನ್ನೋದು ಕೂಡ ಆಗುತ್ತೆ. ಜೊತೆಗೆ ಅದರಲ್ಲಿರುವಂಥ ಕೆಮಿಕಲ್ಸ್ ಇಂದ ಇನ್ನ ಬೇಜಾನ್ ಇಂಪ್ಯಾಕ್ಟ್ಗಳು ಬಾಡಿಗೆ ಆಗುತ್ತೆ. ಇಲ್ಲೂ ಕೊಟ್ಟಿದ್ದಾರೆ ನೋಡ್ಬೋದು, ಸೈಡ್ ಎಫೆಕ್ಟ್ ಅನ್ನೋದು ಯಾವುದೇ ರೀತಿ ಆಗುತ್ತೆ ಅನ್ನೋದನ್ನ. ಯೆಲ್ಲೋ ಕಲರು, ಬ್ಲೂ ಕಲರು, ರೆಡ್ ಕಲರು ಅಂತ ನಾವು ಬಳಸ್ತೀವಿ. ಅದರಿಂದ
ಪೊಟೆನ್ಷಿಯಲ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹೈಪರ್ ಆಕ್ಟಿವಿಟಿ ಅನ್ನೋದು ಮಕ್ಕಳಲ್ಲಿ ಆಗುತ್ತೆ, ಅಗ್ರೆಸಿವ್ನೆಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರನೇ ಇಂಥದ್ದನ್ನೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾ ಇರೋದು. ಅಗ್ರೆಸಿವ್ನೆಸ್ಸು, ಹೈಪರ್ ಆಕ್ಟಿವಿಟಿ ಇದೆಲ್ಲ ಜಾಸ್ತಿ ಆದಷ್ಟು ಮನುಷ್ಯನ ಆಯಸ್ಸು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಲರ್ನಿಂಗ್ ಇರ್ರಿಟೇಬಿಲಿಟಿ ಅಂತ ಬರುತ್ತೆ. ಅಂದರೆ ಮಕ್ಕಳಿಗೆ ಓದೋದ್ರಲ್ಲಿ ಈ ಇಂಟ್ರೆಸ್ಟ್ ಕಡಿಮೆ ಆಗ್ಬೋದು, ಇಲ್ಲ ಆ ಮೈಂಡ್ ಅಷ್ಟೊಂದು ಆಕ್ಟಿವ್ ಆಗಿ ಕ್ಯಾಚ್ ಮಾಡದೇ ಇರ್ಬೋದು ವಿಷಯಗಳನ್ನ. ಆ ರೀತಿ ಕಾಯಿಲೆಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರನೇ ಕಲರ್ಫುಲ್ ಐಟಮ್ಸ್ನ ಮಕ್ಳಿಗೆ ತಿನ್ನಿಸ್ಬೇಡಿ ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿರುವಂಥ ಐಟಮ್ಗಳನ್ನ ತಿನ್ನಿಸಿ. ಅದರಲ್ಲೂ ಗೋಬಿ ತಿನ್ನಿಸ್ತೀವಿ ಅಂದರೆ ಕಲರ್ ಆಗದೆ ಎಷ್ಟೋ ಕಡೆ ಗೋಬಿಗಳನ್ನ ಮಾಡ್ತಾರೆ. ಮಾಮೂಲಿ ಬೋಂಡ ಥರ ಇರುತ್ತೆ, ಕಲರ್ ಚೆನ್ನಾಗಿಲ್ಲ ಅಂತ ಎಷ್ಟೋ ಜನ ತಿನ್ನೋದಕ್ಕೆ ಹೋಗೋದಿಲ್ಲ. ನಾಲ್ಗೆಗೆ ರುಚಿ ಇಲ್ಲ ಅಂತ ತಿನ್ನೋದಕ್ಕೆ ಹೋಗೋದಿಲ್ಲ. ಬಟ್ ನಾಲ್ಗೆ ರುಚಿ, ಕಲರು ಇವೆರಡು ನೋಡೋದ್ರಿಂದ ದೇಹಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಗೋಬಿ ಬ್ಯಾನ್ 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 ಅಂತ ಎಲ್ಲ ನ್ಯೂಸಲ್ಲೂ ತೋರಿಸ್ಬಿಟ್ರು. ಬ್ಯಾನ್ ಅಂದಿದ ತಕ್ಷಣ ಯಾಕೆ ಬ್ಯಾನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಮುಖ್ಯ ಅಲ್ವಾ. ಇಲ್ಲಿ ಇಷ್ಟೊಂದು ದಿನ ತಿನ್ಬಿಟ್ಟಿದ್ದೀವಿ, ಮುಂದೆ ಏನಾಗುತ್ತೆ ಇದರಿಂದ ಅಂತ ತಿಳ್ಕೊಳ್ಳೋದ್ರಿಂದ ತಿನ್ಬೇಕೋ ಬೇಡವೋ ಅನ್ನೋದು ಗೊತ್ತಾಗುತ್ತೆ. ಕಾರಣ ಇಷ್ಟೇ, ನಮ್ಮ ಭಾರತದಲ್ಲಿ ಮೇಯ್ನಾಗಿ ಯಾವುದೇ ವಿಷಯ ಆಗಲಿ ಒಂದು 4 ದಿನ 5 ದಿನ ದೊಡ್ಡದಾಗಿ ಮೀಡಿಯಾದಲ್ಲೆಲ್ಲ ಬಂದಾಗ ಜನ ಓಕೆ ಬ್ಯಾನ್ 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 ಆಗ್ತಾ ಇದೆ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ ತಿನ್ನೋದನ್ನ. ಒಂದು ವಾರ 1 ತಿಂಗಳು ಆಗ್ತಾ ಇದೆ, ಮತ್ತೆ ಅದು ರೆಗ್ಯುಲರಾಗಿ ಕಂಟಿನ್ಯೂ ಆಗುತ್ತೆ, ತಿನ್ನೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಹೋಗ್ಲಿ ಬಿಡಪ್ಪ, ಎಷ್ಟು ದಿನ ಬದುಕಿರ್ತೀವೋ ಏನೋ ತಿಂದ್ಬಿಟ್ಟು ಸತ್ತೋಗೋಣ ಅನ್ನೋ ಯೋಚನೆಗಳು ಬಂದ್ಬಿಡುತ್ತೆ. ತಿಂದ್ಬಿಟ್ಟು ಸಾಯೋದು ಸೆಕೆಂಡ್ರಿ. ಬಟ್ ಆದರೆ ಸಾಯೋವಾಗ ನೆರಳಿ ಸಾಯೋದಿದೆಯಲ್ಲ, ಅದು ತುಂಬ ಕಷ್ಟವಾದ ಕೆಲಸ. ಸಾಯೋದು ಬರಲಿ ಬಿಡಿ, ಸಾವುಗಳು ಅದ್ರ ಬಗ್ಗೆ ಮಾತಾಡೋದಕ್ಕಾಗಲ್ಲ. ಬಟ್ ನರಳಿ ಸಾಯೋದಕ್ಕಿಂತ ಬೇಗ ಸತ್ತೋಗ್ಬಿಡೋಣ ಅಂತ ಯೋಚನೆ ಮಾಡೋ ಪರಿಸ್ಥಿತಿಗಳಲ್ಲಿ ಲಾಸ್ಟ್ಗೆ ಉಳಿಬೇಕಾಗುತ್ತೆ. ಅದಕ್ಕೋಸ್ಕರನೇ ಏನು ತಿಂತಾ ಇದ್ದೀವಿ, ಇದರಿಂದ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಗೋಬಿ ತಿನ್ನೋದ್ರಿಂದನೂ ಅಷ್ಟೇ, ಬಾಂಬೆ ಮಿಠಾಯಿ ತಿನ್ನೋದ್ರಿಂದನೂ ಅಷ್ಟೇ, ಇನ್ನು ಬೇರೆ ಕಲರ್ಸ್ಗಳು ಹಾಕಿರುವಂಥ ಎಷ್ಟೋ ಪ್ರಾಡಕ್ಟ್ಸ್ಗಳಿದೆ. ಲೋಕಲ್ ಕಲರ್ಸ್ ಬಳಸಿರುವಂಥದ್ದು. ಸ್ಟ್ಯಾಂಡರ್ಡ್ ಕಲರ್ ಬಳಸಿದ್ರೆ ತೊಂದರೆ ಇಲ್ಲ. ಸ್ಟ್ಯಾಂಡರ್ಡ್ ಕಲರ್ಸ್ಗೆ ಅದಕ್ಕೆ ಜನ್ರೇಷನ್ಗೆ ಏನೇನು ಮಾಡಬೇಕು ಎಲ್ಲ ಹಾಕಿ ಬಳಸಿರ್ತಾರೆ. ಅದರಿಂದ ಯಾವುದೇ ಸೈಡ್ ಇಂಪ್ಯಾಕ್ಟ್ ಅನ್ನೋದು ಆಗೋದಿಲ್ಲ. ನ್ಯಾಚುರಲ್ ರಿಸೋರ್ಸಸ್, ಗಿಡಗಳಲ್ಲಿರುವಂಥದ್ದು, ಹಣ್ಣುಗಳಲ್ಲಿರುವಂಥ ಸತ್ವಗಳನ್ನ ತಗೊಂಡು ಅದರಿಂದ ಕಲರ್ಗಳನ್ನ ರೆಡಿ ಮಾಡಿ ಆ ಕಲರ್ಗಳನ್ನ ಬಳಸಿ ಈ ಫುಡ್ಡನ್ನ ರೆಡಿ ಮಾಡಿದರೆ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದನ್ನು ಬಿಟ್ಟು ಈ ಕೆಮಿಕಲ್ ಮಿಕ್ಸ್ ಹೋಳಿಗೆ ಬಳಸಿವಲ್ಲ ಆ ರೀತಿ ಬಣ್ಣಗಳನ್ನ ಬಳಸಿರ್ತಾರಲ್ಲ, ಅದರಿಂದ ಸೈಡ್ ಇಂಪ್ಯಾಕ್ಟ್ ಅನ್ನೋದು ಆಗೇ ಆಗುತ್ತೆ. ಬಣ್ಣ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಅಷ್ಟು ಈಸಿಯಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಸಿಂಪಲಾಗಿ ನಮಗೆ ಗೊತ್ತಾಗಬೇಕು ಅಂದರೆ ಕೇಸರಿ ಎಷ್ಟು ಕಾಸ್ಟ್ಲಿ ಇದೆ ಅದ್ರ ಬಣ್ಣ. ಬಟ್ ಆದರೆ ಅದೇ ಕೇಸರಿ ಬಣ್ಣ ನಾವು ಪ್ಯಾಕೆಟ್ ಅಂಗಡಿಲಿ ಹೋಗಿ ತೊಗೊಂಬರ್ತೀವಿ ಅಂದರೆ ಒರಿಜಿನಲ್ಗೂ ಈ ಕೆಮಿಕಲ್ ಮಿಕ್ಸ್ಡ್ಗೂ ₹1000 ವೇರಿಯೇಷನ್ ಇರುತ್ತೆ. ಅಷ್ಟೊಂದು ವೇರಿಯೇಷನ್ ಇರೋ ಬಣ್ಣಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ಸೈಡ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆದಷ್ಟು ಇಂಥದನ್ನೆಲ್ಲ ತಿನ್ನುವಾಗ, ಕಲರ್ಫುಲ್ ಐಟಮ್ನ ಮಕ್ಕಳಿಗೆ ಕೊಡಿಸುವಾಗ 100 ಸಲ ಯೋಚನೆ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ. ಬೇರೆ ಅದ್ರ ಬದಲು ಒಳ್ಳೆ ಐಟಮ್ಗಳನ್ನ ಕೊಡುವಂಥ ಪ್ರಯತ್ನ ಮಾಡಿ ಅಂತ ಹೇಳೋದಕ್ಕಷ್ಟೇ ಇಷ್ಟಪಡ್ತೀವಿ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳಿದೆ, ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.